ಹೇಳಿದ್ದು ನಾವು. ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗಬೇಡಿ, ನೀವು ಯಾರೋ 2-3 ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೋ. ಆಗ ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಲಾಟ್ರಲಿ ತೆಗೆದುಕೊಳ್ಳೋಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು. ಸ್ಕೂಲಲ್ಲೇ ಯಾರೋ ಟಿ ವಿಲಿ ತೋರಿಸ್ತಾಯಿದ್ರು, ಯಾರೋ ನಮ್ಮ ವಿದ್ಯಾರ್ಥಿಗಳನ್ನ ಕೊಲೀಗ್ಸ್ ಹೇಳಿದ್ರೆ ನಂದು ಸ್ಟಾರ್ ಸಿಂಬಲ್ ಇತ್ತು ಅಂತ ಏನೋ ತೋರಿಸ್ತಾಯಿದ್ರು ಅಂತ ಫೋನ್ ಮಾಡಿದ್ರು. ಹಂಗೆ ಸ್ಕೂಲಲ್ಲೇ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡು ಆ ಗರಡಿಯಿಂದ ಬೆಳ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ದೇನೆ. ಸೊ ಹಂಗೆ ಎಲ್ಲರೂ ಕೂಡ ಒಟ್ಟಿಗೆ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನನಗೆ ನಂಬಿಕೆ ಇದೆ. ಸೊ ಎಲ್ಲರ ಕಲೆಕ್ಟಿವ್ ಡಿಸಿಷನ್ಸು ಇವತ್ತೇನು ನಾವು 15 ಜನ 13-14 ಜನ ಇವತ್ತು ನಾವು ಸೇರಿದ್ದೇವೆ. ಇವತ್ತು ಕ್ಯಾಬಿನೆಟ್ಟು ಆಲ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಈ ಕ್ಯಾಬಿನೆಟೇ ನಿಮ್ಗೆ ಹೇಳ್ತದೆ, ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪುರವ್ರು ಹೇಳಿದ್ರು, ಆ ಕುವೆಂಪುರವ್ರು ಹೇಳಿದ್ದೇ ಈ ನಮ್ಮ ಕ್ಯಾಬಿನೆಟ್ನಲ್ಲಿ ಬಿಂಬಿಸ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಕಾಣ್ತಾ ಇದ್ದೀರಿ. ಸೊ ಎಲ್ಲ ವರ್ಗದ ಅನುಭವದ ನಾಯಕರುಗಳ ಸಹಕಾರದಿಂದ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ, ಒಂದು ಬಲಿಷ್ಠವಾದಂಥ ಒಂದು ನಾಯಕತ್ವವನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಎಲ್ಲರೂ ಕೂಡ ತೆಗೆದುಕೊಂಡೋಗಿ, ನೀವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು 4 ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ, ಇದೊಂದೇ ದೇಶದಲ್ಲಿ ಜುಡಿಷರಿ ಮತ್ತು ನಮ್ಮ ಶಾಸಕಾಂಗ, ನ್ಯಾಯಾಂಗ, ಶಾಸಕಾಂಗ ಒಂದು ನೋಡ್ತದೆ. ಇಲ್ಲೇ ಪಕ್ಕದಲ್ಲೇ ಕಾರ್ಯಾಂಗ ಕೃಷ್ಣ ಸಾಹೇಬರು ಕೂಡ ಪಕ್ಕದಲ್ಲಿ ಒಂದು ಹೊಸ ಸೌಧವನ್ನು, ವಿಕಾಸ ಸೌಧವನ್ನು ಕಟ್ಟಿಸಿದ್ದಾರೆ. ನೀವು ಕೂಡ ಮೀಡಿಯಾದವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದೀರಿ. ಸೊ ವಿತಿನ್ ಒಂದು 100-200 ಮೀಟ್ರಲ್ಲೇ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕೂಡ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಟೀಕೆ ಮಾಡಿ, ಬಟ್ ಸುಮ್ಮನೆ ಯಾವುದ್ಯಾವುದೋ ವಿಚಾರನ ಗೊತ್ತಿಲ್ಲದೆ ಬರೀ ಸ್ಟೋರೀಸ್ನ ಹೊಸ್ದಾಗಿ ಕ್ರಿಯೇಟ್ ಮಾಡೋದು ಬೇಡ. ರಾಜಕೀಯದ ಸ್ಟೋರೀಸ್ ಎಲ್ಲ ಮಾಡೋದು ಬೇಡ. ನಾನು ತಪ್ಪು ಮಾಡಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡ್ತಾಯಿದೆ ಅಂತಂದರೆ ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಯಾವತ್ತೂ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ನನ್ನ ಟೀಕೆ ಮಾಡಿದವ್ರನ್ನ ನಿಮ್ಮನ್ನ ಯಾರನ್ನೂ ನಾನು ಕ್ವಶನ್ ಮಾಡಲಿಲ್ಲ. ನಾನು ತಿದ್ದಕ್ಕೆ ಕೇಳ್ತಾ ಇದ್ದೀರಿ ಅಂದ್ಕೊಂಡು ನಾನು ಅದನ್ನು ತಿದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಹಂಗೆ ಐ ಬಿಲೀವ್ ಇನ್ ಯು ಆಲ್ಸೋ, ಬಿಕಾಸ್ ನಿಮ್ಮ ಮೇಲೆ ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಲ್ಲೇನು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಬರವಣಿಗೆಗಳಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಹೆಚ್ಚಿಗೆ ಜನ ಇವತ್ತು ನಂಬ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ನನ್ನ ವಿಶ್ವಾಸಕ್ಕೋಸ್ಕರ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಕೂಡ ನೀವು ತೆಗೆದುಕೊಳ್ಳೋಂಥ ನಿಮ್ಮ ಬರವಣಿಗೆ, ನೀವು ತೋರಿಸೋಂಥದ್ದು, ನೀವು ಏನೇನು ಸ್ಟೋರಿಗಳನ್ನು ಬಿಂಬಿಸ್ತೀರಿ, ಅದು ನಿಮ್ಮ ಕಾನ್ಫಿಡೆನ್ಸ್ಗೂ ಕೂಡ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಇರಬೇಕು, ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಬೇಕು. ಆ ರೀತಿ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಸೊ ಎಲ್ಲ ಜಾತಿ, ಎಲ್ಲ ವರ್ಗದ ಜನರ ಸಹಬಾಳ್ವದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅದ್ರ ಮೇಲೆ ನಂಬಿಕೆ ಇರೋನು. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ. ಜಾತಿ ಬೆಲೆ, ಧರ್ಮದ ಬೆಲೆ, ನಮ್ಮದೇ ಆದಂಥ ವಿಚಾರಧಾರೆಗಳಿರ್ಬೋದು, ಆದರೆ ನನಗೆ ಮಾನವಕ್ಕೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ, ಮಾನವೀಯತೆ, ಹ್ಯುಮ್ಯಾನಿಟಿ. ಸೊ ಮಾನವ ಧರ್ಮ, ಸೊ ಅದ್ರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋನು. ಅದರಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ನಾನು ಹೋಗ್ತೇನೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಈ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ನಿಮ್ಮ ಸರ್ಕಾರ, ಜನರು ಕೊಟ್ಟಿರುವಂಥ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ ನನ್ನ ಎಲ್ಲ ವೈಯಕ್ತಿಕವಾದ ವಿಚಾರಗಳನ್ನು ಬದಿಗಟ್ಟು ತ್ಯಾಗ ಮಾಡಿ
ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನು ನಾನು ಭಾಳ ಸಂತೋಷದಿಂದ ಇದೊಂದು ಸ್ವೀಕಾರವನ್ನು ಮಾಡಿದ್ದೇನೆ. ಸೊ ಅದಕ್ಕೆ ತಾವು ಕೂಡ ತಮಗೆಲ್ಲ ನನಗೆ ಸಹಕಾರವನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊದಲನೇ ಕ್ಯಾಬಿನೆಟ್ಟು ನಡೆಸ್ತೋ ಅನೇಕ ತೀರ್ಮಾನಗಳನ್ನು ಪಟ್ಟಿ ಭಾಳ ದೊಡ್ಡದಿತ್ತು. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ನನಗೆ ಇದು ಯುವ ಯುಗ, ಇದು ಹೊಸ ಜನ್ರೇಷನ್. ಸೊ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ. ರೈತರ ಬಗ್ಗೆ ಅದಕ್ಕೆ ತಂದೆ ಆದಂಥ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡಗಳು, ಶಾಸಕರು ಯಾವ ರೀತಿ ನಮ್ಮ ನೀರಾವರಿ ಸಮಸ್ಯೆ ಏನು ಬಗೆಹರಿಸ್ಬೋದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ನೆಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ಟರೆ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಸುಮ್ಮನೆ ಮಾತು ಕೊಟ್ಟು, ಏಕೆ ನಾನೇ ನೋಡಿದ್ದೇನೆ ಬೆಂಗಳೂರು ನಗರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಕಸ ತೆಗೆಯೋಕ್ಕೆ ಕೂಡ 3 ವರ್ಷ ಆದರೂ ಕೂಡ ಎಷ್ಟು ನನಗೆ ಚಾಲೆಂಜಸ್ ನನ್ನ ಮುಂದೆ ಬಂತು ಅಂತ ಕೂಡ ನನಗೆ ಅನುಭವ ಇದೆ ನನಗೆ. ಸೊ ಹಂಗೆ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಸೊ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ಸೊ ನಾನು ಕರೆದು ಕೆಲವರೆಲ್ಲ ಮಾತಾಡ್ತೀನಿ. ಏಕೆಂದರೆ ಈಗ ಮುಂದೊಂದು ದಿನದಲ್ಲಿ ನಮ್ಮ ರೈತರು ಜನ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು. ಹಳ್ಳಿಯಿಂದ ಬೆಂಗಳೂರು ನಗರಗಳಿಗೆ ಉದ್ಯೋಗಕ್ಕೋಸ್ಕರ ಬರುವಂಥವ್ರು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಇವೆಲ್ಲ ಏನಿದೆ, ಸಿಲ್ಕು, ಮಿಲ್ಕು ಇವೆಲ್ಲ, ಇದು ಡಿಗ್ರೇಡ್ ಅನ್ನೋದು ಭಾವನೆ ನಮ್ಮ ಯಾವ ರೈತರಿಗೂ ಬರಬಾರ್ದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕು. ಅದಕ್ಕೆ ಅನೇಕ ಸಲಹೆಗಳನ್ನು ನಿಮ್ಮ ಹತ್ರನೂ ಕೂಡ ಕೇಳ್ತೇನೆ, ಚರ್ಚೆ ಮಾಡ್ತೇನೆ. ಸೊ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇವತ್ತು ಭಾಳ ಇಂಪಾರ್ಟೆಂಟ್ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತಂದರೆ, ಫಸ್ಟು ಒಂದು ನನ್ನ ವಿದ್ಯಾರ್ಥಿ ಯುವಕರು ಅನೇಕ ಸಂದರ್ಭದಲ್ಲಿ ಹೋದಾಗ ನಮ್ಮ ಹುಡುಗರುಗಳೆಲ್ಲ ಅವರ ಬಸ್ ಪಾಸ್ ಬಗ್ಗೆ ಮಾತಾಡ್ತಾಯಿದ್ರು. ಬರೀ ಹೆಣ್ಮಕ್ಳು ಮಾತ್ರ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಬಿಟ್ಟಿದ್ದೀರಾ, ನಾವೆಲ್ಲ ಏನಾಗಬೇಕು ಅಂಥೇಳಿ ಅವರೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ನಾವು ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟಿದ್ದೇನೆ. ಬಟ್ ಅದನ್ನು ಹೇಳ್ತೀನಿ ನಾನು, ಹೊಸ ಹೆಸರೇನು ಅನ್ನೋದು ನಿಮಗೆ ಅದು ಇನಾಗ್ರೇಟ್ ಮಾಡೋದು ದಿನ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರ್ಯಾರು ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ, ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಯಾರು ವಿದ್ಯಾರ್ಥಿಗಳನ್ನೋದು ನಮ್ಗೆ ಬೇಕಾಗ್ತದಲ್ಲ. ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಕೊಡಬೇಕು ಅಂಥೇಳಿ ಇಸ್ ದಿ ಫಸ್ಟ್ ಡಿಸಿಷನ್. ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲಾಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂಥೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ.